ಸಮಸ್ತ ಜೀವನ್ ಜ್ಯೋತಿ ಕನ್ನಡ ಚಾನೆಲ್ನ ವೀಕ್ಷಕರಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಸ್ನೇಹಿತರೆ, ಆಗಸ್ಟ್ 15 ಅಂದರೆ ನಮ್ಮೆಲ್ಲರಿಗೂ ನೆನಪಿಗೆ ಬರುವುದು ಸ್ವಾತಂತ್ರ್ಯ ದಿನಾಚರಣೆ. ಆಗಸ್ಟ್ 15 ಅಂದರೆ ಬೇರೆಲ್ಲ, ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಬೇರೆಲ್ಲ. ಅಷ್ಟರ ಮಟ್ಟಿಗೆ ಈ ದಿನಾಂಕ ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿದೆ. ಆದರೆ ಆಗಸ್ಟ್ 15ರಂದೇ ನಮ್ಮ ದೇಶಕ್ಕೆ ಏಕೆ ಸ್ವಾತಂತ್ರ್ಯ ಬಂತು, ಅದರಲ್ಲೂ ಮಧ್ಯರಾತ್ರಿ 12 ಗಂಟೆಗೆ ಏಕೆ ಬಂತು ಅನ್ನೋ ಪ್ರಶ್ನೆ ನಮ್ಮಲ್ಲಿ ತುಂಬ ಜನಕ್ಕೆ ಒಂದಲ್ಲ ಒಂದಿನ ಬಂದಿರುತ್ತೆ. ಇದನ್ನೆಲ್ಲ ನಾವು ತಿಳಿದುಕೊಳ್ಳಬೇಕೆಂದ್ರೆ ಸ್ವಲ್ಪ ಹಿಂದೆ ಹೋಗಬೇಕು. ಅದು ಗಾಂಧೀಜಿ ಸತ್ಯಾಗ್ರಹ ಧರಣಿಗಳನ್ನ ಮಾಡುವ ಕಾಲ. ಒಂದು ಕಡೆ ಗಾಂಧೀಜಿ ಸತ್ಯಾಗ್ರಹ ಧರಣಿ ಮಾಡ್ತಿದ್ರೆ, ಇನ್ನೊಂದು ಕಡೆ ನೇತಾಜಿ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ರಚನೆ ಮಾಡ್ತಿದ್ರು. ಇದರ ಜೊತೆಗೆ ಲಕ್ಷಾಂತರ ದೇಶ ಪ್ರೇಮಿಗಳು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದ್ರು. ಇವು 1940ರ ಕಾಲದಲ್ಲಿ ಬ್ರಿಟಿಷರಿಗೆ ಒಂದು ದೊಡ್ಡ ಸಮಸ್ಯೆಯಾಗಿ ಬದಲಾಗುತ್ತೆ. ಇದರ ಜೊತೆಗೆ ಎರಡನೇ ವಿಶ್ವ ಯುದ್ಧ ತಂದ ಆರ್ಥಿಕ ನಷ್ಟ. ಮತ್ತೊಂದು ಕಡೆ 1945ರಲ್ಲಿ ಇಂಗ್ಲೆಂಡಿನಲ್ಲಿ ಲೇಬರ್ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ಇವು ಬ್ರಿಟಿಷರಿಗೆ ಬಂದ ಸಮಸ್ಯೆಗಳು. ಇಂಗ್ಲೆಂಡಿನಲ್ಲಿ ಲೇಬರ್ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಬ್ರಿಟಿಷ್ ಕಾಲೋನೀಸ್ಗಳನ್ನ ರದ್ದು ಮಾಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ರು. ಅದರಲ್ಲಿ ಭಾರತ ದೇಶ ಕೂಡ ಒಂದಾಗಿತ್ತು. ಒಂದು ವೇಳೆ ಇಂಗ್ಲೆಂಡಿನಲ್ಲಿ ಲೇಬರ್ ಪಾರ್ಟಿ ಅಧಿಕಾರಕ್ಕೆ ಬರಲಿಲ್ಲ ಅಂದಿದ್ರೆ, ಅಥವಾ ಅವರು ಬ್ರಿಟಿಷರ ಆಡಳಿತವನ್ನು ರದ್ದು ಮಾಡಿಲ್ಲ ಅಂದಿದ್ರೆ, ನಾವು ಬ್ರಿಟಿಷರ ಜೊತೆ ಇನ್ನೂ ಸ್ವಲ್ಪ ದಿನಗಳ ಕಾಲ ಹೋರಾಟವನ್ನು ಮಾಡಬೇಕಾಗಿ ಬರ್ತಿತ್ತು. 1945ರ ಸಿಮ್ಲಾ ಕಾನ್ಫರೆನ್ಸ್ನಲ್ಲಿ ಆಗಿನ ವೈಸ್ರಾಯ್ ಲಾರ್ಡ್ ವೇವೆಲ್ ನಮ್ಮ ಭಾರತದ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾರೆ. ಹೇಗಾದರೂ ಸರಿ 1948ರ ಒಳಗೆ ಪವರ್ ಟ್ರಾನ್ಸ್ಫರ್ ಕೆಲಸ ಮುಗಿದು ಹೋಗ್ಬೇಕನ್ನೋದೇ ಆ ಚರ್ಚೆಗಳ ಮುಖ್ಯ ಉದ್ದೇಶ. ಫೆಬ್ರವರಿ 1947ರಲ್ಲಿ ಮೌಂಟ್ ಬ್ಯಾಟನ್ ಅನ್ನ ಭಾರತದ ವೈಸ್ರಾಯ್ಗೆ ನೇಮಕ ಮಾಡ್ತಾರೆ. ಮೌಂಟ್ ಬ್ಯಾಟನ್ ಅಧಿಕಾರಕ್ಕೆ ಬಂದ ತಕ್ಷಣ ಭಾರತದಲ್ಲಿದ್ದ ಲೀಡರ್ಸ್ಗಳ ಜೊತೆ ಚರ್ಚೆಯನ್ನ ಪ್ರಾರಂಭ ಮಾಡ್ತಾರೆ. ಆದರೆ ಯಾವ ಕೆಲಸವೂ ಕೂಡ ಅಷ್ಟು ಸುಲಭವಾಗಿ ನಡೆಯುವುದಿಲ್ಲ. ಇದಕ್ಕೆ ಕಾರಣ ಜಿನ್ನಾ ಹಾಗೂ ನೆಹರುಗೆ ದೇಶ ವಿಭಜನೆಯ ಮೇಲೆ ಇದ್ದ ಭಿನ್ನಾಭಿಪ್ರಾಯಗಳು. ಜಿನ್ನಾಗೆ ಪ್ರತ್ಯೇಕ ದೇಶ ಬೇಕು ಅನ್ನೋ ಆಸೆ ಇರುತ್ತೆ. ಇದರಿಂದಾಗಿ ನಮ್ಮ ದೇಶದಲ್ಲಿ ಕೆಲ ಮತಗಲಭೆಗಳು ಪ್ರಾರಂಭವಾಗುತ್ತೆ. ಈ ರೀತಿ ದಿನ ಕಳೆದಂತೆ ಹಿಂಸಾಚಾರ ಜಾಸ್ತಿ ಆಗಿದ್ದ ಕಾರಣ ಮೌಂಟ್ ಬ್ಯಾಟನ್ 1948 ಜೂನ್ನಲ್ಲಿ ಬರಬೇಕಾಗಿದ್ದ ಸ್ವಾತಂತ್ರ್ಯವನ್ನ 1947 ಆಗಸ್ಟ್ ಅಂದ್ರೆ 1 ವರ್ಷ ಮುಂದಕ್ಕೆ ತೆಗೆದುಕೊಂಡು ಬರ್ತಾರೆ. ಯಾವಾಗ ಸ್ವಾತಂತ್ರ್ಯ ದಿನ ಇರಬೇಕು, ಯಾವ ಕೆಲಸ ಹೇಗೆ ನಡಿಬೇಕನ್ನೋ ಯೋಜನೆಯನ್ನ 1947 ಜೂನ್ 3ರಂದು ಮೌಂಟ್ ಬ್ಯಾಟನ್ ತೀರ್ಮಾನ ಮಾಡ್ತಾರೆ. ಇದೆಲ್ಲ ಸರಿಯಾಗಿ ಇರುತ್ತೆ. ಆದ್ರೆ ಆಗಸ್ಟ್ 15ಕ್ಕೆ ಏಕೆ, ಅದರಲ್ಲೂ ಮಧ್ಯರಾತ್ರಿ 12 ಗಂಟೆಗೆ ಏಕೆ ನಿರ್ಧಾರ ಮಾಡಿದ್ರು ಅನ್ನೋದನ್ನ ನಾವು ತಿಳಿದುಕೊಳ್ಳೋದಾದ್ರೆ, ಸ್ನೇಹಿತರೆ, 15 ಅನ್ನೋದು ಮೌಂಟ್ ಬ್ಯಾಟನ್ಗೆ ಲಕ್ಕಿ ನಂಬರ್ ಆಗಿರುತ್ತೆ. ಅಂದ್ರೆ 1945 ಆಗಸ್ಟ್ 15ರಂದು ಜಪಾನ್ ಸೈನ್ಯ ಮೌಂಟ್ ಬ್ಯಾಟನ್ಗೆ ಸರಿಯಾದ ದಿನ. ಹಾಗಾಗಿ ಮೌಂಟ್ ಬ್ಯಾಟನ್ಗೆ ಈ ನಂಬರ್ ಅಂದ್ರೆ ತುಂಬಾ ಇಷ್ಟ ಆಗಿರುತ್ತೆ. ಆದ್ರೆ ಇದನ್ನ ಭಾರತೀಯ ಜ್ಯೋತಿಷ್ಯರು ಒಪ್ಪೋದಿಲ್ಲ. 15 ಒಳ್ಳೆ ದಿನ ಅಲ್ಲ ಅಂತ ಬೇರೆ ದಿನ ಮಾಡಿ ಅಂತ ಚರ್ಚೆ ಮಾಡ್ತಾರೆ. ಆದ್ರೆ ಇದಕ್ಕೆ ಮೌಂಟ್ ಬ್ಯಾಟನ್ ಒಪ್ಪೋದಿಲ್ಲ. ನಂತರ ನೆಹರು ಈ ವಿಷಯದಲ್ಲಿ ಮಧ್ಯ ಪ್ರವೇಶಿಸಿದಾಗ ಜ್ಯೋತಿಷ್ಯರು ಏನು ಮಾಡಲಾಗದೆ ದಿನಾಂಕ 15 ಅಂತ ಇದ್ದರೂ ಕೂಡ ಮಧ್ಯರಾತ್ರಿ 12 ಗಂಟೆಗೆ ಸ್ವತಂತ್ರವನ್ನ ಘೋಷಣೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇದರಿಂದಾಗಿ ಮೌಂಟ್ ಬ್ಯಾಟನ್ ಆಸೆನೂ ತಿರುತ್ತೆ, ನಮ್ಮ ಜ್ಯೋತಿಷ್ಯರ ಆಸೆ ಕೂಡ ಈಡೇರುತ್ತೆ. ನಂತರ ನೆಹರು ಮಾಡೋ ಭಾಷಣವನ್ನ ಕೂಡ ಯಾವ ಸಮಯಕ್ಕೆ ಪ್ರಾರಂಭ ಮಾಡಬೇಕು, ಯಾವ ಸಮಯಕ್ಕೆ ಮುಕ್ತಾಯ ಮಾಡಬೇಕು ಅಂತ ಕೂಡ ಸಮಯವನ್ನ ಕೂಡ ನಿಗದಿ ಮಾಡ್ತಾರೆ. ರಾತ್ರಿ 11 ಗಂಟೆ 51 ನಿಮಿಷಕ್ಕೆ ಭಾಷಣವನ್ನ ಪ್ರಾರಂಭ ಮಾಡಿ 12 ಗಂಟೆ 31 ನಿಮಿಷಕ್ಕೆ ಭಾಷಣವನ್ನ ಮುಕ್ತಾಯ ಮಾಡಬೇಕು ಅಂತ ನಿರ್ಧಾರವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಸರಿಯಾಗಿ 12 ಗಂಟೆಗೆ ಶಂಖನಾದವನ್ನು ಊದಿ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ಮಧ್ಯರಾತ್ರಿ 12 ಗಂಟೆಗೆ ಶಂಖನಾದವನ್ನು ಊದಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡ್ತಾರೆ. ಹಾಗಾಗಿ ನಮ್ಮ ದೇಶಕ್ಕೆ 1947 ಆಗಸ್ಟ್ 15ರಂದು ಮಧ್ಯರಾತ್ರಿ 12 ಗಂಟೆಗೆ ಸ್ವಾತಂತ್ರ್ಯ ಬರುತ್ತೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಅನ್ನೋದು ಒಬ್ಬರ ಅಥವಾ 4 ಪರಿಶ್ರಮದಿಂದ ಬಂದಿರುವುದಲ್ಲ. ಇದರ ಹಿಂದೆ ಲಕ್ಷಾಂತರ ದೇಶ ಪ್ರೇಮಿಗಳ ಜೀವನದ ತ್ಯಾಗದ ಬಲಿದಾನ ಇದೆ ಅಂತ ಹೇಳ್ತಾ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ, ತಮ್ಮ ಪ್ರಾಣವನ್ನೇ ಅರ್ಪಿಸಿ ಹೋರಾಡಿದ ಮಹಾನ್ ವೀರರಿಗೆ ಹಾಗೂ ವೀರ ಮಾತೆಯರಿಗೆ ಸಮಸ್ತ ಭಾರತೀಯರಿಂದ ಕೋಟಿ ಕೋಟಿ ನಮನಗಳು. ಮತ್ತೊಮ್ಮೆ ಸಮಸ್ತ ಭಾರತೀಯರಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ವಂದೇ ಮಾತರಂ. ಜೈ ಹಿಂದ್.